76ನೇ ಗಣರಾಜ್ಯೋತ್ಸವ ಸಂಭ್ರಮ. ಕೆಂಪುಕೋಟೆಯಲ್ಲಿ ಧ್ವಜಾರೋಹಣಕ್ಕೆ ಸಿದ್ಧತೆ. ಸ್ತಬ್ಧ ಚಿತ್ರಗಳ ಪ್ರದರ್ಶನಕ್ಕೂ ತಯಾರಿ. ದೆಹಲಿಯಲ್ಲಿ ಟೈಟ್ ಸೆಕ್ಯೂರಿಟಿ. ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿಯ ಪ್ರದರ್ಶನ. ದೇಶದ ಜನತೆಗೆ ಶುಭಾಶಯ ಕೋರಿದ ಪ್ರಧಾನಿ. ರಾಜ್ಯದ ಮಾಣಿಕ್ ಷಾ ಪರೇಡ್ನಲ್ಲಿ ಗಣತಂತ್ರ. ರಾಜ್ಯಪಾಲರ ಧ್ವಜಾರೋಹಣಕ್ಕೆ ಕ್ಷಣಗಣನೆ. ಕೆಪಿಸಿಸಿ ಕಚೇರಿಯಲ್ಲೂ ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವಕ್ಕಾಗಿ ಸಂಚಾರ ನಿರ್ಬಂಧ. ಕರ್ಬನ್ ರಸ್ತೆ, ಎಂಜಿ ರಸ್ತೆಯಲ್ಲಿ ವಾಹನಗಳಿಗೆ ಬ್ರೇಕ್. ಪರ್ಯಾಯ ರಸ್ತೆ ಬಳಕೆಗೆ ಸೂಚನೆ. ಕರುನಾಡಿನ 9 ಗಣ್ಯರಿಗೆ ಪದ್ಮ ಪ್ರಶಸ್ತಿ. ಅನಂತನಾಗ್ಗೆ ಪದ್ಮಭೂಷಣ, ರಿಕಿಕೇಜ್ಗೆ ಪದ್ಮಶ್ರೀ. ತೊಗಲುಬೊಂಬೆ ಜಾನಪದಕ್ಕೂ ಅವಾರ್ಡ್. ಹೆಚ್ಚು ಬಡ್ಡಿ ಹಾಕಬಾರದು, ಕಿರುಕುಳ ಕೊಡಬಾರದು. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸಿಎಂ ಬ್ರೇಕ್. ಸದ್ಯದಲ್ಲೇ ಹೊಸ ಕಾನೂನು ಜಾರಿ. ಕಾರು ಅಪಘಾತ ಪ್ರಕರಣ. ಆಸ್ಪತ್ರೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಸ್ಚಾರ್ಜ್. 13 ದಿನಗಳ ನಂತರ ಮನೆಯತ್ತ ಹೊರಟ ಸಚಿವೆ. ದುಡ್ಡಿದ್ದಿದ್ರೆ ನಾನೇ ಎಲೆಕ್ಷನ್ ನಿಲ್ತಾ ಇದ್ದೆ. ನನ್ನ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ್ದಾರೆ. ದೂರುಗಳ ಹಿಂದೆ ಒನಿತಾ ಇದ್ದಾಳೆ ಅಂತ ಐಶ್ವರ್ಯ ಆರೋಪ. ಅಮೆರಿಕದಿಂದ ಬೆಂಗಳೂರಿಗೆ ಶಿವಣ್ಣ ವಾಪಸ್. ಹ್ಯಾಟ್ರಿಕ್ ಹೀರೋ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆ. ನಿವಾಸದ ಬಳಿ ಅಭಿಮಾನಿಗಳ ಹಿಂಡು ದಂಡು.